ಮಂಜುನಾಥ್ ಕೇರಳದಿಂದ. ಕೇರಳದಲ್ಲಿ 3 ಥರ ಪಾಲಿಸಿ ಬರುತ್ತೆ. ಒಂದು ಹೆಲ್ತ್ ಇನ್ಶೂರೆನ್ಸು, ಟ್ರಾವೆಲ್ ಇನ್ಶೂರೆನ್ಸು, ಮೂರನೇದು ಬಂದು ಸೆಕ್ಯೂರ್ ಚೈಲ್ಡ್ ಅಂತ. ಸೆಕ್ಯೂರ್ ಚೈಲ್ಡ್ ಅಂದರೆ ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬರುತ್ತೆ, ಇದು ಕೇಳಿರ್ಬೋದು. ಆ ಟರ್ಮ್ ಇನ್ಶೂರೆನ್ಸು 50 ಲಕ್ಷ ಅಥವಾ 1 ಕೋಟಿಗೆ ಮಾಡಿಸಿರ್ತಾರೆ. ಅದು ಯಾವುದೇ ರೀತಿ ಡೆತ್ ಆದ್ರೂ ನಾಮಿನಿಗೆ ಅದರಲ್ಲಿ ಅಮೌಂಟ್ ಹೋಗುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಏಜ್ 80 ವರ್ಷದವರೆಗೂ ಕೊಟ್ಟಿದ್ದಾರೆ. 80 ವರ್ಷ ಆದಮೇಲೆ ಬದುಕಿದ್ರೆ ಅದರಲ್ಲಿ ಕ್ಲೈಮ್ ಆಗಲ್ಲ. ಬಟ್ ಕೇರ್ ಹೆಲ್ತಲ್ಲಿ ಆ ಥರ ಅಲ್ಲ, ನಮ್ಮ ಏಜ್ 100 ಆದ್ರೂ ಕ್ಲೈಮ್ ಆಗುತ್ತೆ. ಇದರಲ್ಲಿ ಪ್ರೀಮಿಯಂ ಬಂದು 5 ವರ್ಷಕ್ಕೆ ಒಂದ್ಸರಿ ಕಟ್ಟೋದು. ಲೈಫ್ ಇನ್ಶೂರೆನ್ಸ್ ವರ್ಷ ಕಟ್ಟಿ 10 ವರ್ಷಕ್ಕೆ ಲಾಸ್ಟ್ ಆಗುತ್ತೆ. ಇದರಲ್ಲಿ 5 ವರ್ಷಕ್ಕೆ ಒಂದ್ಸರಿ ಕಟ್ತಾರೆ. 5 ವರ್ಷಕ್ಕೆ ಒಂದ್ಸರಿ ಕಟ್ಟಿದ್ರೆ ಪ್ರೀಮಿಯಂ ಬಂದು 30 ಲಕ್ಷ, 50 ಲಕ್ಷ ಅಥವಾ 1 ಕೋಟಿಗೆ ಮಾಡಿಸ್ಬೋದು. ಆ 30 ಲಕ್ಷಕ್ಕೆ ಮಾಡಿಸಿದ್ರೆ 25,64 ಆಗುತ್ತೆ. 50 ಲಕ್ಷಕ್ಕೆ ಮಾಡಿದ್ರೆ 43,775 ಆಗುತ್ತೆ. 1 ಕೋಟಿಗೆ ಮಾಡಿಸಿದ್ರೆ 83,466 ಆಗುತ್ತೆ. ಇದರಲ್ಲಿ ಆಕ್ಸಿಡೆಂಟ್ ಬೆನಿಫಿಟ್ ಮಾತ್ರ. ಆಕ್ಸಿಡೆಂಟ್ ಆದಾಗ ಆ ವ್ಯಕ್ತಿಗೆ ಒಂದು ಕೈ ಹೋಗ್ಬೋದು, ಅಥವಾ ಒಂದು ಕಾಲು ಹೋಗ್ಬೋದು, ಒಂದೇ ಒಂದು ಬೆಟ್ಟು ಹೋಗ್ಬೋದು, ಅಥವಾ ಒಂದು ಕಣ್ಣು ಹೋಗ್ಬೋದು, ಒಂದು ಕಿವಿ ಹೋಗ್ಬೋದು. ಯಾವುದೇ ರೀತಿ ಆದ್ರೂ ಅದಕ್ಕೆ ಇಷ್ಟು ದುಡ್ಡು ಅಂತ ಕ್ಲೈಮ್ ಆಗುತ್ತೆ, ಪರ್ಮನೆಂಟ್ ಟೋಟಲ್ ಡಿಸಾಬಿಲಿಟಿ ಅಂತ. ಆ ವ್ಯಕ್ತಿ ಲಾಸ್ಟಲ್ಲಿ ಡೆತ್ ಆದಾಗ, ನ್ಯಾಚುರಲ್ ಡೆತ್ ಬಿಟ್ಟು ಆಕ್ಸಿಡೆಂಟ್ ಡೆತ್ ಆದರೆ ಅವ್ರು ಎಷ್ಟಕ್ಕೆ ಮಾಡಿಸಿದ್ರೆ ಪ್ರೀಮಿಯಮ್ 30 ಲಕ್ಷ ಅಥವಾ 50 ಲಕ್ಷ, 1 ಕೋಟಿ, ಅದು ನಾಮಿನಿಗೆ ಹೋಗುತ್ತೆ. ನಾಮಿನಿಗೆ ಒಟ್ಟೆ ಟೈಮ್ ಒಂದೇ ಸರಿ ಹೋಗಲ್ಲ, 100 ತಿಂಗಳು ಹೋಗುತ್ತೆ. 100 ಮಂತ್ಸ್, ತಿಂಗಳಿಗೆ. ಈ 1 ಕೋಟಿಗೆ ಮಾಡಿಸಿದ್ರೆ 11 ಲಕ್ಷ 100 ತಿಂಗಳು ಬರ್ತದೆ. 50 ಲಕ್ಷಕ್ಕೆ ಮಾಡಿದ್ರೆ 50,000 100 ತಿಂಗಳು ಬರ್ತದೆ. 30 ಲಕ್ಷಕ್ಕೆ ಮಾಡಿದ್ರೆ 33,000 100 ತಿಂಗಳು, ಅಂದರೆ 8 ವರ್ಷ 4 ತಿಂಗಳು ಬರ್ತದೆ ಕಂಟಿನ್ಯೂ ಆಗಿ. ಯಾರಾದ್ರು ಇದರಲ್ಲಿ ಒಟ್ಟಿಗೆ ಪ್ರೀಮಿಯಂ ಕಟ್ಟಕ್ಕೆ ಆಗದವ್ರೆ EMI ಫೆಸಿಲಿಟಿ ಸಿಗುತ್ತೆ. 30% ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಬ್ಯಾಲೆನ್ಸ್ 9 EMI ಬರ್ತದೆ. ಯಾರು ಆಸಕ್ತಿ ಇದ್ದರೆ ಮಾಡಿಸೋರು ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರ್ ಕೊಟ್ಟಿರ್ತೀನಿ. ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್.